Agatatantra BMS second year Gunja part 2. So external application. So in the last video we have studied about clinical features, about the introduction Rasapanjaka. Now we are studying external. It is used as external application. Preparation of SIU injected person can develop a symptom resemble viper snake bite. ಸೊ ಸಿಯುನ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ದತುರ ಅಥವಾ OPM ಅದ್ರ ಜೊತೆ ಆನಿಯನ್ ದ್ಯಾಟ್ ಮಿಕ್ಸ್ ಮಾಡಿ ಒಂದು ಸಿಯು ಅಂತ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನು ಇಂಜೆಕ್ಟ್ ಮಾಡಿದರೆ ಸೊ ದ ಪರ್ಸನ್ ಕ್ಯಾನ್ ಡಿವೆಲಪ್ ಲೈಕ್ ಅ ವೈಪರ್ ಸ್ನೈಕ್. ಅದು ಸಿಮ್ಟಮ್ ಯಾವ ಥರ ಇರುತ್ತೆ ಅಂದರೆ ವೈಪರ್ ಸ್ನೇಕ್ ಬೈಟ್ ಥರ ರಿಸೆಂಬಲ್ ಆಗುತ್ತೆ. ದ್ಯಾಟ್ ಕ್ಯಾನ್ ಲೀಡ್ಸ್ ಟು ಕೋಮಾ ಆಲ್ಸೋ, ಇಟ್ ಕ್ಯಾನ್ ಲೀಡ್ಸ್ ಟು ಡೆತ್ ಆಲ್ಸೋ. ಫೇಟಲ್ ಪೀರಿಯಡ್ ಈಸ್ 3 to 5 days. ದಿಸ್ ಈಸ್ ಇಂಪಾರ್ಟೆಂಟ್. ಫೇಟಲ್ ಪೀರಿಯಡ್ ಈಸ್ 3 to 5 days. And next is a fatal dose of Gunja, 1 to 2 crushed seed by mouth. And treatment is gastric lavage and activated charcoal purgation. So fatal dose is 1 to 2 crushed seeds, and fatal period is 3 to 5 days. You should remember this. So fatal period is 3 to 5 days and fatal dose is 1 to 2 crushed seeds. Treatment is gastric lavage, activated charcoal purgation ಮಾಡಬೇಕು. These are the treatment. And dissecting out sieves and injecting antiheparin. So siu contentನ you have to dissect ಮಾಡಬೇಕು ಬಾಡಿಯಿಂದ and inject antiheparin. ಸೊ ಆ್ಯಂಟಿಹೆಬ್ರಿನ್ ಆಗಿ ಆ್ಯಂಟಿಡೋಟ್ ಆಗಿ ಕೊಡಬೇಕು. ಪೋಸ್ಟ್ ಮ್ಯಾಟಲ್ ಅಪಿಯರೆನ್ಸ್ ತೊಗೊಂಡ್ರೆ ಫ್ರ್ಯಾಗ್ಮೆಂಟ್ಸ್ ಆಫ್ ಸಿಯು ಫೌಂಡ್ ಇನ್ ದ ಉಂಡಲ್ಲಿ ಏನಾಗಿರುತ್ತೆ ಅಂದರೆ ಫ್ರ್ಯಾಗ್ಮೆಂಟ್ಸ್ ಆಫ್ ಸಿಯುನ ನೋಡ್ಬೋದು. ಇಂಟರ್ನಲ್ ಆರ್ಗನ್ಸ್ಗಳು ಕಂಜೆಸ್ಟೆಡ್ ಮತ್ತು ಫ್ರ್ಯಾಗ್ಮೆಂಟೆಡ್ ಆಗಿರುತ್ತೆ. ಆ್ಯಂಡ್ ಸೆರೆಬ್ರಲ್ ಎಡಿಮಾ ನೋಡ್ಬೋದು. ಲಿವರ್, ಸ್ಪ್ಲೀನ್, ಕಿಡ್ನಿ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಆರ್ಗನ್ಸ್ಗಳು ಕಂಜೆಸ್ಟೆಡ್ ಆಗಿರ್ತವೆ. ಲಿವರ್, ಸ್ಪ್ಲೀನ್, ಕಿಡ್ನಿ ಹಾಗೂ ಸೆರೆಬ್ರಲ್ ಎಡಿಮಾ ಆಗಿರುತ್ತೆ. ಆಮೇಲೆ ಫ್ರ್ಯಾಗ್ಮೆಂಟ್ಸ್ ಆಫ್ ಸಿಯುನ ನೋಡ್ಬೋದು. ಆಮೇಲೆ GIT ಕೂಡ. So GIT also shows edematous bowel with the hemorrhage. And next is this is forensic important, accidental by children's, ಹೋಮಿಸೈಡಲ್ ಯಾವ ಥರ ಅಂದರೆ ನೀಡಲ್ಸ್ ಹೆಬ್ರಿನಿಂದ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಲ್ ಪಾಯ್ಸನ್ ಯೂಸ್ ಮಾಡ್ತಾರೆ, ಅಬಾರ್ಟಿಫಿಕೆಂಟಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಥೆರಪಿಟಿಕ್ ಎಕ್ಸ್ಟರ್ನಲಿ ಯೂಸ್ ಮಾಡ್ತಾರೆ. ಶೋಧನೆ ಯಾವ ಥರ ಮಾಡಬೇಕಂದ್ರೆ ಗುಂಜಾ ಸೀಡ್ಸ್ಗಳನ್ನ ತೊಗೋಬೇಕು, ಅದರನ್ನ ಪೋಟಲ್ಲಿ ಮಾಡಬೇಕು, ಅದನ್ನು ಡೋಲಾ ಯಂತ್ರದಲ್ಲಿ ಸ್ವೇದನ ಮಾಡಬೇಕು ವಿತ್ ಕಾಂಜಿ ಫಾರ್ 3 hours. ನೆಕ್ಸ್ಟ್ ಈಸ್ ಫಾರ್ಮುಲೇಷನ್ ಬಂದರೆ ಗುಂಜ ಭದ್ರ ರಸ, ಗುಂಜ ತೈಲ ಆ್ಯಂಡ್ ಗುಂಜ ಜೀರಣ ರಸ. ದೀಸ್ ಆರ್ ದ formulations of the Gunja. So this is about the Gunja.